ಸದನದಲ್ಲಿ ರೌಡಿಸಂಗೆ ಕರೆ ಕೊಟ್ಟ ಶಾಸಕ ಬಿಜೆಪಿ ಶಾಸಕ ವಿಶ್ವನಾಥ್ ರೆಡ್ಡಿಯ ಉದ್ದೇಶ ಆದ್ರೂ ಏನು? ಯಾಕೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಬಹಳ ಕುತೂಹಲದಿಂದ ನಾನು ನೋಡಿದೆ. ಆ ವ್ಯಕ್ತಿಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಯಾರೆಲ್ಲ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡ್ತಾರೆ ಅವರನ್ನ ಮುಗಿಸ್ಬೇಕು. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್, ನೀವೇನ್ರಿ ಮಾಡ್ತಾ ಇದ್ದೀರಿ? ನೀವು ಇವರನ್ನೆಲ್ಲ ಮೂರನೇ ಕಣ್ಣು ಬಿಟ್ಟು ಭಸ್ಮ ಮಾಡ್ಬಿಡಿ, ಇಲ್ಲ ಅಂದ್ರೆ ನಾನೇ ಕಾನೂನನ್ನ ಕೈಗೆತ್ಕೊಂಡ್ಬಿಟ್ಟು ಅಪರಾಧಿ ಅಥವಾ ಆರೋಪಿ ಆಗ್ತೀನಿ ನಾನು ಅನ್ನುವ ರೀತಿಯಲ್ಲಿ A1 ಆಗ್ತೀನಿ ನಾನು ಅಂತ ಹೇಳಿ ಸದನದಲ್ಲಿ ತಮ್ಮ ಸಬ್ಮಿಷನ್ಸ್ ಅನ್ನ ಸಭಾಧಿಪತಿಗಳ ಮುಂದೆ ತನ್ನ ಕರ್ತವ್ಯ ಏನು, ತಾನು ಯಾಕೆ ಶಾಸಕ ಆಗಿದ್ದೇನೆ ಅನ್ನೋದನ್ನ ಮೈ ಮರೆತು ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತಹ ಈ ಶಾಸಕನನ್ನು ಒಮ್ಮೆ ನೋಡ್ಕೊಂಡು ಬನ್ನಿ. ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನೊಬ್ಬನವನೇ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗ ಕಾಮೆಂಟ್ ಮಾಡವನೆ ಅಂತ ಹೇಳಿದ್ರೆ, ನನ್ನ ಕುಟುಂಬದ ಬಗ್ಗೆ ಮಾತಾಡವನೆ. ಇವನು ಹೋಗ್ತಾ ಇರೋದು, ಇವನು ಬ್ಲ್ಯಾಕ್ ಮನಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಇಟ್ಟವನೇ. ಇವನು ತಿರುಪ್ತಿಯಲ್ಲಿ ಇಟ್ಟ ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ. ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವನೆ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡವನೆ, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ, ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವನೆ. ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ, ಆಚೆ ಕಡೆಗೆ ಅವನಿಗೆ ಅಶೋಕ್ ಅವ್ರ ಬಗ್ಗೆ ಮಾತಾಡವನೆ. ನೀವು ಮಾತಾಡ್ರೆ ನಿಮ್ಮ ಬಗ್ಗೆನೂ ಮಾತಾಡ್ತಾನೆ ಅವನು. ಯಾರನ್ನ ಕೇಳಿದ್ರೆ ಅವ್ನು ಮೆಂಟ್ಲು ಅಂತಾನೆ. ಮೆಂಟ್ಲಲ್ಲ ಅವನು, ರೋಲ್ ಕಾಲ್ ಅವನು. ಇವತ್ತು ನಾವು ಯಾರಾದ್ರೂ ಯೂಟ್ಯೂಬಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟೋ ತಗೊಂಡು ಪೊಲೀಸವರು ನಮ್ಮ ಮೇಲೆ ಕೇಸ್ ಮಾಡ್ತಾರೆ. ಏನ್ ಮಾಡ್ಬೇಕು ಹೇಳಿ ಅಧ್ಯಕ್ಷರ? ಅವನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಪರ್ಸನಲ್ ಏನಿದೆಯೋ ಅದನ್ನೆಲ್ಲ ತಗೊಂಡು ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ. ಇವತ್ತುವರೆಗೂ ಅವನು ಒಂದು ಕೇಸ್ ಮಾಡಿಲ್ಲ. ನಾವು CIT ಅವರು ಈ ಥರ ನೀನು ಹೇಳ್ತಾ ಇದೆಯಲ್ಲಪ್ಪ ಅಂತ SIT ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ. ಗೃಹ ಸಚಿವರು 500 ಕೋಟಿ ರೂಪಾಯಿ, ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ 500 ಕೋಟಿ ರೂಪಾಯಿ ತಗೊಂಡವನೇ ಅಂತ ಹೇಳವನೇ ಅವನು, ನಕಲಿ ಲಾಯರು, ನಿಮ್ಗೆ ಗೊತ್ತಿರಲಿ. ಆದರೂ ಕೂಡ ನೀವು ಅದು ಯಾಕೋ ಮೂರನೇ ಕಣ್ಣು ತೆಗಿತಾನೆ ಇಲ್ಲ. ನೀವು ನರೇಂದ್ರ ಸ್ವಾಮಿ ಅವರು ಇರೋ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಾ ನೀವು. ನರೇಂದ್ರ ಸ್ವಾಮಿ ಅವರೇ ಕೂತ್ಕೊಳ್ಳಿ. ಡೇಂಜರ್ ಅಲ್ಲ, ಭಸ್ಮ ಆಗ್ಬೇಕಂತವ್ರು, ಅಂತವ್ರು ಭಸ್ಮ ಆಗ್ಬೇಕು. ಇವತ್ತು SIT ತನಿಖೆಯಲ್ಲಿ ನಿಜವಾದ ತಪ್ಪಿದ್ದವ್ರನ್ನ ಭಸ್ಮ ಮಾಡ್ರಿ, ನಕಲಿ ಅವ್ರನ್ನು ಕೂಡ ಭಸ್ಮ ಮಾಡ್ಬೇಕು. ನೀವು ನಿಮ್ಮ ಹೆಸರು ಜಗತ್ ಜಾಹೀರ್ ಆಗ್ತದೆ ಅದರಲ್ಲಿ. ಇವತ್ತು ನಾವು SIT ತನಿಖೆಗೆ ಯಾಕೆ ಒಪ್ಕೊಂಡಿರೋದು ಅಂದ್ರೆ ಇದಕ್ಕೊಂದು ಅಂತ್ಯ ಆಡಬೇಕು. ನಾಳೆ ತಿರ್ಗಾ ಇವತ್ತು ಸರ್ಕಾರಕ್ಕೂ ಕೂಡ ಇಲ್ಲ, ಇರೋ ಕಣ್ಣು ಮುಚ್ಕೊಂಡು ಕನ್ನಡ ಹಾಕೊಂಡು ಕುಂತವ್ರೆ. ಅದೇ ಸಮಸ್ಯೆ ಆಗಿರೋದು ನಮಗೆ. SIT ತನಿಖೆದು ಇದು ಅಂತ್ಯ ಆಡಬೇಕು. ನಾಳೆ SIT ಅವನ ಮಾಡಿರೋ ಆಪಾದನೆ ಸುಳ್ಳು ಅಂತ ಹೇಳಿದ್ರೆ ಇದೇ ಯೂಟ್ಯೂಬರ್ಸು ಮುಖ್ಯಮಂತ್ರಿ ಮೇಲೆ ಕಾಮೆಂಟ್ ಮಾಡ್ತಾರೆ. ಬರ್ಕೊಡ್ರಿ, ಇವತ್ತೇ ಗೃಹ ಸಚಿವರ ಮೇಲೆ ಕಾಮೆಂಟ್ ಮಾಡ್ತಾರೆ. ಅವರು ಆ ಧರ್ಮಾಧಿಕಾರಿ ಜೊತೆಯಲ್ಲಿ ಮಿಂಗಲ್ ಆಗ್ಬಿಟ್ರು, ಇವ್ರು ಬ್ಲ್ಯಾಕ್ ಮನಿ ಎಲ್ಲ ಇಟ್ಟವ್ರೆ. ಮಾಡಲಿಲ್ಲ ಅಂತಂದ್ರೆ ಕೇಳ್ರಿ, ಅವ್ರು ಏನು ಹೇಳಿದ್ರು ಕೂಡ ಇದನ್ನ ಅಂತ್ಯ ಆಡಬೇಕಾಗ್ತದೆ. ಕೊಲೆ ಅಂತೂ ಆಗಿದೆ, ಯಾರೋ ಒಬ್ಬ ಮಾಡವನೆ. ಈ ಥರದ್ದು ಇಡೀ ರಾಜ್ಯದಲ್ಲಿ ಎಷ್ಟು ಕೊಲೆಗಳು ಅತ್ಯಾಚಾರ ಆಗಿಲ್ಲ, ಎಷ್ಟು ಹೆಣ್ಮಕ್ಳ ಬಗ್ಗೆ ಈ ಗ್ಯಾಂಗ್ ಮಾತಾಡ್ತಾವ್ರೆ. ಸೇಮ್ ಸೌಜನ್ಯ ಹೇಳ್ತಾರೆ, ಬೇರೆ ಹೆಣ್ಮಕ್ಳ ಬಗ್ಗೆ ನೀವು ಮಾತಾಡ್ಬೇಕಲ್ಲ. ಇದು ಇರ್ತಕ್ಕಂಥದ್ದು ಅದ್ರ ಹುನ್ನಾರ ಏನು ಅಂತ ಹೇಳ್ತಾವೆ, ಅರ್ಥ ಮಾಡ್ಕೊಬೇಕು. ಮತ್ತೆ ಇವತ್ತು ಏನು ನಮ್ಮ ಬಗ್ಗೆ ಆಗಲಿ, ಆ ಕಡೆ ಇರೋರ ಬಗ್ಗೆ ಈ ಕಡೆ ಇರೋರ ಬಗ್ಗೆ ಒಬ್ಬ ನಕಲಿ ಲಾಯರ್, ಅವನು ಲಾಯರ್ ಎಲ್ಲ, ಅವನು ಲಾಯರ್ ಅಂತ ಹೆಸರು ಇಡಬಾರ್ದು. ಅವನ ಮೇಲೆ ಆದರೂ ಕೇಸ್ ಹಾಕಬೇಕು. ಕೇಸ್ ಕೊಡ್ರಿ ಅಂತ ಹೇಳ್ತಾರೆ, ಕೇಸ್ ಕೊಟ್ಟರೆ ನಾನು ಕೋರ್ಟ್ಗೆ ತಿರುಗಬೇಕು ಹೋಗಿ ಡೆಫರ್ಮೇಷನ್ ಹಾಕ್ಕೊಂಡು. ಕೆಲವೆಲ್ಲ ಹಾಕಿ ತಿರುಗಿದ್ದೀನಿ ನಾನು. ಲಾಸ್ಟ್ ಟೈಮ್ ಕೆಲವು ಪತ್ರಿಕೆಯವರು ನನ್ನ ಬಗ್ಗೆ ಮಾತಾಡಿದ್ರು ಅಂತೇಳಿ ಪ್ರಿವಿಲೇಜ್ ಮೂವ್ ಮಾಡಿದ್ವಿ. 1 ವರ್ಷ ಜೈಲು ಶಿಕ್ಷೆ ಆಯಿತು. ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಆಗಿದ್ರು. ಬೆಳಗಾವಿಯಲ್ಲಿ ಕೋರ್ಟ್ ಹೇಳ್ತು ನಾವೇನು ಮಾಡೋಕ್ಕಾಗಲ್ಲ, ಸಭೆ ತೀರ್ಮಾನ ತಗೊಂಡಿರೋದು ಅಲ್ಲೇ ವಾಪಸ್ ತಗೊಬೇಕು ಅಂದರು. ಕೊನೆಗೆ ಬೆಳಗಾವಿಯಲ್ಲಿ ಹೋದಾಗ ಇಡೀ ಸದನ ಹೇಳ್ತು ಇದು ಜೈಲು ಆಗಬೇಕು ಅಂತ ಹೇಳ್ತು. ಜೈಲು ಶಿಕ್ಷೆ ಅಧ್ಯಕ್ಷೆ. ಇವತ್ತು ನಮ್ಮ ಶಾಸಕರು ಧರ್ಮಸ್ಥಳದ ಬಗ್ಗೆ ಮಾತಾಡಂಗಿಲ್ಲ, ಬೇರೆ ಏನಾದ್ರ ಬಗ್ಗೆ ಮಾತಾಡೋದಿಲ್ಲ. ಅವ್ರಿಗೆ ಏನು ಕ್ರಮ ತಗೊಂತೀರಿ? ನೀವು ರಕ್ಷಣೆಗೆ ಬರಲಿಲ್ಲ ಅಂತಂದ್ರೆ ನಾಳೆ ಈಗ ನನ್ನ ಬಗ್ಗೆ ಮಾತಾಡೋರೆ, ಗೃಹ ಮಂತ್ರಿಗಳ ಬಗ್ಗೆ ಮಾತಾಡೋರೆ. ಆ DK ಶಿವಕುಮಾರ್ ಅವ್ರು ಯಾಕೆ ಬಿಟ್ಟವ್ರು ಅವ್ನು ಗೊತ್ತಿಲ್ಲ, ಬೇರೆಯವ್ರನ್ನೆಲ್ಲ ಹೊಡೆಯೋಕೆ ಬರ್ತಾರೆ. ಅವ್ರ ಬಗ್ಗೆನೂ ಮಾತಾಡೋನೆ ಅವನು. ಅದು ಯಾಕೆ ಸೈಲೆಂಟ್ ಆಗಿ ಅವ್ರಿಗೆ ಗೊತ್ತಿಲ್ಲ. ನಮ್ದು ಏನು ಬಯಲು ತೆಗಿತಾನೆ ತೆಗೀಲಿ.
ಇವತ್ತು ನಾಳೆ ಯಾರಾದ್ರೂ ಹೊಡೆದ್ರೆ ಅವನಿಗೆ Subject ಗೆ ನನ್ನ ಬನ್ನಿ. ಮೇಲೆ ಹಾಕ್ತೀರಿ ನೀವು. ಸಬ್ಜೆಕ್ಟ್ಗೆ ಬನ್ನಿ. ಅಲ್ಲ ಅಧ್ಯಕ್ಷ, ಹೇಳ್ತೀನಿ ಕೇಳ್ರಿ, ಆ ವ್ಯಕ್ತಿನೇ ಅವನು ಕೂಡ ಆ ಯೂಟ್ಯೂಬರ್ ಅಲ್ಲಿ ಇರೋಂತಾನೆ, ಇಲ್ಲೇ ಕೊಡಗೇಳಿಲ್ಲ ಅವನೇ, 90 ದಿನ ಜೈಲಲ್ಲಿದ್ದ ಆಚೆಗೆ ಬಂದವನೇ, ಹುಚ್ಚನಾಯಿ ಹೊಡೆದಂಗೆ ಹೊಡೆದವ್ರೆ, ಲಾಯರ್ಗಳು ಹೊಡೆದವ್ರೆ, ಜನ ನೋಡಿತಾರೆ. ನೀವು ಗೃಹ ಸಚಿವರು ದಯವಿಟ್ಟು ಕ್ರಮ ತಗೊಬೇಕು, ಅವ್ನು ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ದಯವಿಟ್ಟು ಮೂವ್ ಮಾಡಿ ಸರ್. ಕಮಿಷನರ್ ಬೈತಾನೆ ಸರ್, ಬರ್ತ್ಡೇ ಮೊನ್ನೆ ಆಚೆ ಕಡೆ ಒಂದು ಕೇಕ್ ಕಟ್ ಮಾಡಿದ್ರೆ ಅದನ್ನು ಕಾಮೆಂಟ್ ಮಾಡ್ತಾನೆ. ನಾವು ಏನು ಮಾಡ್ಬೇಕು ನೀವು ಹೇಳಬೇಕು. ನೀವು ಇಲ್ಲಿ ಆದೇಶ ಕೊಟ್ಟರೆ ಬಾಯಿ ಮುಚ್ಚೋದು ಗೊತ್ತು ನನಗೆ, ಇಲ್ಲ ನಮ್ಮ ಹುಡುಗರು ಯಾರೋ ಮುಚ್ಚಿಸ್ತಾರೆ, ಇಲ್ಲ ಸಿದ್ದರಾಮಯ್ಯ ಶಿಷ್ಯರು ಮುಖ್ಯಮಂತ್ರಿಗೆ ಮಾತಾಡಿದ್ರೆ ಬಿಡ್ತಾರೆ ಅವ್ರ ಶಿಷ್ಯರು, ಅವ್ರು ಹೊಡಿಬೋದು. ಅಲ್ಲಿ ಹೊಡೆದ್ರೆ ಕೇಸ್ ನನ್ನ ಮೇಲೆ ಬರ್ತದಲ್ಲ, ಸದನದಲ್ಲಿ ನೀನೇ ಮಾತಾಡಿರೋದು, ಏನೋ ಮಾಡ್ತೀನಿ ಅಂತೇಳಿ FIR ನಂದು A1 ಬರಬಾರ್ದು. ಇಲ್ಲ ನೀವು ಕ್ರಮ ತಗೊಳ್ರಿ, ಇದನ್ನು ಮಾಡಲೇಬೇಕು ಅಧ್ಯಕ್ಷರೇ. ಯಾರೇ ಆಗಲಿ ಸುಳ್ಳು ಸುಳ್ಳು, ಅದು ಚರ್ಚ್ ಬಗ್ಗೆ ಇರಲಿ, ಮಸೀದಿ ಬಗ್ಗೆ ಇರಲಿ, ದೇವಸ್ಥಾನ ಬಗ್ಗೆ ಆಗಲಿ, ಅನಾವಶ್ಯವಾಗಿ ಈ ಥರ ಕಾಮೆಂಟ್ ಮಾಡಿದ್ರೆ ದಯವಿಟ್ಟು ಸರ್ಕಾರ ಆ ಕಡೆ ಈ ಕಡೆ ಅಂತಲ್ಲ, ಯಾಕಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ನಾವೇನಾದರೂ ಅಪಚಾರ ಮಾಡಿದ್ರೆ ನಿಮಗೂ ಸಮಸ್ಯೆ ಆಗ್ತದೆ, ಈ ಕಡೆಗೂ ಸಮಸ್ಯೆ ಆಗ್ತದೆ. ಇದು ಯಾರು ನಾವೇನು ರಾಜಕೀಯ ಮಾಡಬೇಕು ಅಂತಿಲ್ಲ ಇದರಲ್ಲಿ. ಇದನ್ನು ಬಹಳ ಸೀರಿಯಸ್ ಆಗಿ ತಗೊಬೇಕು. ಯಾವನ ಯೂಟ್ಯೂಬರ್ ಮಾತಾಡ್ತಾನೆ ಸಂಬಂಧಪಟ್ಟದನು ಅವನ್ನೆಲ್ಲ ಸುಮ್ಮನೆ ಇಟ್ಕೊಂಡಿದ್ದೀವಿ ನಾವು. ಇದನ್ನ ಕಠಿಣ ಕ್ರಮ ತಗೊಬೇಕು ಅಧ್ಯಕ್ಷ. ಧನ್ಯವಾದಗಳು. ಸಭಾಧ್ಯಕ್ಷರೇ, ಈಗ ಕೈ ಎತ್ತಿ ಈಗ ನಿಂತ್ರೆ ಆಗ್ತದ? ಸ್ನೇಹಿತರೆ, ನೋಡ್ಕೊಂಡು ಬಂದ್ರಲ್ಲ, ಪ್ರಜಾಪ್ರಭುತ್ವದ ಕಗ್ಗೊಲೆ, ಸಂವಿಧಾನದ ಹಕ್ಕುಗಳ ಕಗ್ಗೊಲೆ ಮಾಡೋಣ ಅಂತ ಹೇಳಿ ಈ ವ್ಯಕ್ತಿ ಕರೆ ಕೊಟ್ಟಿರೋ ಅಂಥದ್ದು. ಯೂಟ್ಯೂಬರ್ಸ್ ಆಗಿರ್ಬೋದು, ಲಾಯರ್ ಜಗದೀಶ್ ಆಗಿರ್ಬೋದು, ಅವರ ವಾಯ್ಸ್ ಅನ್ನ ನಾವು ಕಟ್ ಮಾಡಬೇಕು. ಅವರು ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೇ ನಿಮ್ಮ ಬಗ್ಗೆನೂ ಮಾತಾಡಿದ್ದಾರೆ, ವಿರೋಧ ಪಕ್ಷದ ನಾಯಕರೇ ಆರ್ ಅಶೋಕ್ ಅವರೇ ನಿಮ್ ಬಗ್ಗೆನೂ ಮಾತಾಡಿದ್ದಾರೆ. ನಾನು A1 ಆಗ್ಬಿಡ್ತೀನಿ, ಈ ರೀತಿಯಾದ ಸ್ಟೇಟ್ಮೆಂಟ್ ಕೊಡ್ತಾ ಇರುವ ಈ ವ್ಯಕ್ತಿ ಆಯ್ಕೆ ಆಗಿರೋದಾದ್ರೂ ಯಾಕೆ? ಸಂವಿಧಾನದ ಪಾಠದ ಅವಶ್ಯಕತೆ ಈ ರೀತಿಯಾದ ರೌಡಿ ಶಾಸಕರಿಗೆ ಖಂಡಿತ ಮಾಡಬೇಕಾಗಿದೆ. ಈ ಪದ ನಾನು ಉಪಯೋಗ ಮಾಡಬಾರ್ದು, ಆದ್ರೂ ನಮಗೆ ಬಹಳ ಆತಂಕ ಆಗಿದೆ, ಜನಸಾಮಾನ್ಯರಿಗೆ ಆತಂಕ ಆಗಿದೆ. ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ವಕೀಲರು ಅವರನ್ನ ನಕಲಿ ವಕೀಲ ಅಂತ ಹೇಳ್ಬಿಟ್ಟು ಇವರು ಸದನದಲ್ಲಿ ಸುಳ್ಳು ಕಂಪ್ಲೇಂಟ್ ಅನ್ನ ಇಟ್ಕೊಂಡು ಮಾತಾಡ್ತಾರೆ. ಮತ್ತೆ ಆತ ಬೇಯಿಲಿಂದ ಹೊರಗಡೆ ಇದ್ದಾನೆ ಅನ್ನೋದನ್ನ ಮಾತಾಡ್ತಾರೆ. ಯಾರು? ಜಗದೀಶ್, ಲಾಯರ್ ಜಗದೀಶ್ ಅವರು ಬೇಯಿಲಲ್ಲಿ ಹೊರಗಡೆ ಇದ್ದಾರೆ ಅಂತ ಮಾತಾಡ್ತಾರೆ. ಬೇಯಿಲಲ್ಲಿ ಹೊರಗಡೆ ಎಲ್ಲರೂ ಇರ್ತಾರ್ರಿ. ಅವ್ರ ಮೇಲೆ ಯಾವ್ದಾದ್ರು ಒಂದ್ ಕೇಸ್ ಇದ್ರೆ ಅವರು ಹೊರಗಡೆ ಇರ್ತಾರೆ ಬೇಯಿಲಲ್ಲಿ. ಅದನ್ನೇ ನೀವ್ ಯಾಕೆ ಬಂದ್ಬಿಟ್ಟು ಸದನದಲ್ಲಿ ಹೇಳ್ಬೇಕು? ಸದನಕ್ಕಾದ್ರೂ ಅದರಿಂದ ಏನ್ ಲಾಭ? ನಿಮ್ಮ ಕ್ಷೇತ್ರದ ಜನಗಳಿಗೆ ಏನ್ ಲಾಭ? ನೀವ್ ಇದನ್ನ ಮಾತಾಡೋದ್ರಿಂದ ನಿಮ್ಮ ಕ್ಷೇತ್ರದಲ್ಲಿರುವ ರಸ್ತೆಗಳಲ್ಲಿರೋ ಗುಂಡಿಗಳೆಲ್ಲ ಮಾಯ ಆಗೋಗತ್ತಾ? ಅಥವಾ ನಿಮ್ಮ ಕ್ಷೇತ್ರದ ಜನತೆಗೆ ಏನಾದ್ರೂ ಲಾಭ ಆಗತ್ತಾ ಇದರಿಂದ? ಯಾವ ಕಾರಣಕ್ಕೆ ನೀವು ಇದನ್ನ ಪ್ರಸ್ತಾಪ ಮಾಡಿದ್ರಿ ಸಭಾಧಿಪತಿಗಳ ಮುಂದೆ ಅನ್ನೋದನ್ನ ನೀವು ಜನಸಾಮಾನ್ಯರಿಗೆ ಉತ್ತರ ಕೊಡ್ಲೇಬೇಕಾಗುತ್ತೆ. ಅದರ ಜೊತೆಗೆ ಕ್ರೈಮ್ ಮಾಡೋಣ ಅಂತ ಹೇಳಿ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಲ್ಲ, ನೀವು ಇದು ಯಾವ ಉದ್ದೇಶ ಇಟ್ಕೊಂಡಿದ್ದೀರಿ? ನೀವು ಒಬ್ಬ ಶಾಸಕ ಆಯ್ಕೆ ಆಗೋದಾದ್ರೂ ಯಾಕೆ? ಸಂವಿಧಾನ ಕೊಟ್ಟಿರುವಂತಹ ಹಕ್ಕು ಪ್ರತಿಯೊಬ್ಬ ಪ್ರಜೆನೂ ತನ್ನ ಜನಪ್ರತಿನಿಧಿಯನ್ನ ಪ್ರಶ್ನೆ ಮಾಡಬಹುದು. ತನಗೆ ಅನ್ಯಾಯ ಆದಾಗ ಖಂಡಿತವಾಗಿಯೂ ಪ್ರಶ್ನೆ ಮಾಡ್ಬೋದು. ಅವರು ಅದನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ ಕಾರಣಕ್ಕೆ ನೀವು ಅವರಿಗೆ ಬೇರೆ ರೀಸನ್ಗೆ, ಅವರು ಬೇರೆ ಯಾವ್ದೋ ಕೇಸಲ್ಲಿ ಆರೋಪಿ ಆಗಿದ್ರು ಅಂತ ಹೇಳಿ ಆ ಬೇಲನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳುವಂತದ್ದು ನಿಮ್ಮ ಏನು ಸ್ವಂತ ಒಂದು ಲಾಭಕ್ಕೋಸ್ಕರ ಆ ವ್ಯಕ್ತಿಯನ್ನ ಪುನಃ ಜೈಲಿಗೆ ಕಳಿಸಿ ಅಂತ ಹೇಳೋದು, ಇಲ್ಲಾಂದ್ರೆ ಅವರನ್ನ ಅರೆಸ್ಟ್ ಮಾಡಿಸಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ವಿಶ್ವನಾಥ್ ಅವರೇ, ನೀವೊಬ್ರು ಶಾಸಕರಿದ್ದೀರಿ, ನೀವು ಆಲೋಚನೆ ಮಾಡಬೇಕು. ನೀವು ಯಾಕೆ ಸದನಕ್ಕೆ ಹೋಗಿದ್ದೀರಿ? ನಿಮ್ಮ ಉದ್ದೇಶಗಳೇನಾಗಿರ್ಬೇಕು? ಯಾವುದನ್ನ ಜನರ ಪರ ನಾವು ಚರ್ಚೆ ಮಾಡಬೇಕು. ಜನಕ್ಕೆ ಏನೆಲ್ಲ ಆಗ್ಬೇಕಾಗಿದೆ ಇವತ್ತು ಅದನ್ನ ಚರ್ಚೆ ಮಾಡೋದು ಬಿಟ್ಟು ನಿಮ್ಮ ಯಾವುದೋ ಒಂದು ವೈಯಕ್ತಿಕ ದ್ವೇಷ ಇಟ್ಕೊಂಡು ಒಬ್ಬ ವ್ಯಕ್ತಿಯನ್ನ ನೀವು, ಅದು ಸುಳ್ಳು ಆರೋಪ, ಅವರು ನಕಲಿ ವಕೀಲ ಅಂತ ಹೇಳಿರೋದೇ ದೊಡ್ಡ ಸುಳ್ಳು. ಬೇಕಾದ್ರೆ ನಾನೇ ಡಾಕ್ಯುಮೆಂಟ್ಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನೋಡ್ಕೊಂಡು ಬಂದ್ರಲ್ಲ, ನಿಮ್ಮ ಹತ್ರ ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ನಕಲಿ ವಕೀಲ ಅಂತ ಹೇಳಿರೋದಕ್ಕೆ ಇವತ್ತು ನೀವು ಸೋಮವಾರನೋ ಅಥವಾ ನೆಕ್ಸ್ಟ್ ಸೆಷನ್ ಅಲ್ಲಿ ನೀವು
ಇಡೀ ಕರ್ನಾಟಕದ ಜನತೆ ಮುಂದೆ ಏನಾದ್ರೂ ಕ್ಷಮೆ ಕೇಳ್ತೀರಾ ಲಾಯರ್ ಜಗದೀಶ್ ಅವ್ರಿಗೆ? ಸುಳ್ಳು ಆರೋಪ ಮಾಡಿದಿರಲ್ಲ ಇಡೀ ಕರ್ನಾಟಕದ ಜನತೆಯ ಎದುರು, ಡಾಕ್ಯುಮೆಂಟ್ಸ್ ನೋಡ್ಕೊಂಡು ಬಂದ್ರಲ್ಲ, ನೀವೀಗ ಕ್ಷಮೆ ಕೇಳ್ತೀರಾ? ಕ್ಷಮೆ ಕೇಳಲೇಬೇಕು. ಯಾಕೆ ನೀವು ಕ್ಷಮೆ ಕೇಳಲ್ಲ? ಮತ್ತೆ ನಿಮಗೆ ನಮ್ಮ ಸಭಾಧಿಪತಿಗಳು ನೋಟಿಸ್ ಅನ್ನ ಕೊಡ್ಬೇಕಾಗಿದೆ. ಯಾಕಂದ್ರೆ ಸಭಾಧಿಪತಿಗಳ ಮುಂದೆ ಯಾವ ವಿಚಾರಗಳನ್ನು ಚರ್ಚೆಗೆ ತಗೊಂಡು ಬರಬೇಕು ಅನ್ನುವಂತಹ ಒಂದು ಕಾಮನ್ ಸೆನ್ಸ್, ನಾನು ಮತ್ತೆ ಹೇಳ್ತಾ ಇದ್ದೇನೆ, ಸಾಮಾನ್ಯ ಜ್ಞಾನ ಇಲ್ಲದ ಈ ತರ ಒಬ್ಬ ಶಾಸಕನಿಗೆ ನೋಟಿಸ್ ಕೊಡಬೇಕು ಹಾಗೂ ಈ ಶಾಸಕನನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಸಭಾಧ್ಯಕ್ಷರಲ್ಲಿ. ದಯಮಾಡಿ ಸ್ವಲ್ಪ ಸಂವಿಧಾನ ಪಾಠವನ್ನು ಮಾಡಿ, ಪ್ರಜಾಪ್ರಭುತ್ವ ಅಂದ್ರೆ ಏನು ಅನ್ನೋದನ್ನ ಹೇಳ್ಕೊಡಿ, ಪ್ರಜೆಗಳಿಗಿರುವ ಹಕ್ಕುಗಳನ್ನ ನೀವು ತಿಳಿಸ್ಕೊಡ್ಬೇಕಾಗಿದೆ. ಇಂಥವರೆಲ್ಲ ಶಾಸಕರ ಅಂತ ಹೇಳಿದ್ರೆ ಗಾಬರಿ ಆಗತ್ತೆ. ಅಲ್ಲ, ಅವರ ಕ್ಷೇತ್ರದ ಜನ ಹೇಗೆ ಅಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಗಾಬರಿ ಹುಟ್ಟಿಸ್ತಾ ಇದೆ. ಅವರ ಕ್ಷೇತ್ರದಲ್ಲಿ ಯಾರಾದ್ರೂ ಅವರ ವಿರುದ್ಧ ಮಾತಾಡಿದ್ರೆ ಹಾಗಾದ್ರೆ ಮುಗಿಸ್ಬಿಡ್ತಾರ ಇವರು? ಹಾಗಾದ್ರೆ ಜೈಲ್ಗೆ ಹಾಕಿಸ್ಬಿಡ್ತಾರ? ಪ್ರಶ್ನೆನೇ ಮಾಡಬಾರ್ದ? ಇದು ಪ್ರಜಾಪ್ರಭುತ್ವನ ರಾಜಪ್ರಭುತ್ವನ? ಯಲಹಂಕದಲ್ಲಿ ಏನಾದ್ರೂ ರಾಜಪ್ರಭುತ್ವ ನಡೀತಾ ಇದೆಯಾ? ಈ ವಿರೋಧ ಪಕ್ಷದ ನಾಯಕರು ಯಾಕೆ ಅವರ ವಿರೋಧ ಪಕ್ಷದ ಶಾಸಕನ ಮೇಲೆ ಇನ್ನು ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಕೂಡ ನನ್ನ ಪ್ರಶ್ನೆ. ಈ ವಿರೋಧ ಪಕ್ಷ ಎಲ್ಲ ಹುನ್ನಾರ ಮಾಡ್ತಾ ಇದೆಯಾ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡೋರನ್ನೆಲ್ಲ ಮುಗಿಸ್ಬಿಡ್ಬೇಕು ಅಂತ? ಯೂಟ್ಯೂಬರ್ಸ್ ಮೇಲೆ ಹರಿಹಾಯ್ತಾ ಇದ್ದಾರೆ. ಮಾಧ್ಯಮ ವರದಿಗಾರರೇ ಅವರು ಪ್ರಶ್ನೆ ಮಾಡ್ತಾರೆ. ಸಮಾಜದ ಕಾನ್ಶಿಯಸ್ ಕೀಪರ್ಸ್ ಯಾರು ಅಂತ ಹೇಳಿದ್ರೆ ಮಾಧ್ಯಮ ವರದಿಗಾರರು. ಯೂಟ್ಯೂಬರ್ಸ್ ಮಾಡ್ತಾ ಇದ್ದಾರೆ. ದೇ ಆರ್ ಆಸ್ಕಿಂಗ್, ನಿಮ್ಮಿಂದ ಆದ್ರೆ ಉತ್ತರ ಕೊಡಿ, ನಿಮ್ಮಿಂದ ಆಗ್ಲಿಲ್ಲ ಅಂತಂದ್ರೆ ಮುಗಿಸ್ಬಿಡೋಣ ಅಂತ ಸದನದಲ್ಲಿ ಸ್ಕೆಚ್ ಹಾಕಿದ್ರೆ ಇಲ್ಲಿ ಯಾರೂನು ರಾಜಪ್ರಭುತ್ವದಲ್ಲಿ ಇದೀವಿ ಅಂತ ಹೇಳಿ ಎದುರ್ಕೊಂಡು ಕೂತ್ಕೊಳ್ಳಲ್ಲ. ಸದನದೋಳ್ ಅಬ್ಬರಿಸಿ ಬೊಬ್ಬಿರಿದರಿಲ್ ಯಾರು ಎದುರುವವರಿಲ್ಲ ಶಾಸಕರೇ. ವಿಶ್ವನಾಥ್ ರೆಡ್ಡಿ ಅವರೇ, ಅರ್ಥ ಮಾಡ್ಕೊಳ್ಳಿ. ಹೇಳಿ ನಿಮ್ಮ ಆರ್ ಅಶೋಕ್ ಅವ್ರಿಗೆ. ನಾನು ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನು ನಮ್ಮ ವಿಡಿಯೋದಲ್ಲಿ ತೋರಿಸಿದ್ದೇನೆ. ನಕಲಿ ಲಾಯರ್ ಅಂದಿರೋದಕ್ಕೆ ನೀವು ಜಗ್ಗು ಅವ್ರ ಹತ್ರ, ಜಗದೀಶ್ ಅವ್ರ ಹತ್ರ, ಬಿಗ್ ಬಾಸ್ ಜಗ್ಗು ಅಂಡ್ ಜಗದೀಶ್ ಲಾಯರ್ ಅವ್ರ ಹತ್ರ, ವಕೀಲ್ ಸಾಬ್ ಅಂತಾನೆ ಮನೆ ಮಾತಾಗಿರುವಂತಹ ಜಗದೀಶ್ ಅವ್ರ ಹತ್ರ ಕ್ಷಮೆ ಕೇಳಬೇಕು. ಎರಡನೇದು, ನೀವು ಈ ರೀತಿಯಾಗಿ ಕ್ಷಮೆ ಕೇಳಲಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಜನಗಳು ಇನ್ನಷ್ಟು ಕ್ರಮಗಳನ್ನ ಕೈಗೊಳ್ತಾರೆ. ಇದು ತಪ್ಪು ಸಂದೇಶ ಹೋಗುತ್ತೆ. ಸದನದಿಂದ ತಪ್ಪು ಸಂದೇಶ ಕೊಡುವಂಥದ್ದು ಅತಿ ದೊಡ್ಡ ಒಂದು ದುರ್ದೈವ ಅಂತ ಹೇಳ್ಬೋದು. ಅದು ಕರ್ನಾಟಕದಲ್ಲಿ ಈ ರೀತಿ ನಡೆದಿರುವಂತದ್ದು ಬಹಳ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡಿದೆ. ನಮ್ಮಂತ ಪ್ರಜಾಪ್ರತಿನಿಧಿಗಳನ್ನು ನೇರವಾಗಿ ಪ್ರಶ್ನೆ ಮಾಡುವಂತವರು, ಸಮಾಜದಲ್ಲಿ ಏನಾದ್ರೂ ನಡೀತಾ ಇದ್ರೆ ಮಾತಾಡುವಂತವರಿಗೆ ನೀವು ಧ್ವನಿಯನ್ನ ಕತ್ತಿಸ್ಕಿದಾಗೆ ಮಾಡಿದಾಗೆ ಆಗ್ತದೆ. ಅವರ ಧ್ವನಿಯನ್ನ ನೀವು ಮೊಟಕುಗೊಳಿಸಿದಂಗಾಗತ್ತೆ. ಸೊ ಇಟ್ ಈಸ್ ಅವರ್ ರೈಟ್. ಸಾಂವಿಧಾನಿಕವಾಗಿ ನಡ್ಕೊಳ್ಳುವಂತಹ ನಮ್ಮಂತವ್ರನ್ನೇ ನೀವು ಈ ರೀತಿ ಪ್ರಶ್ನೆ ಮಾಡಿದ್ರೆ ನಿಮ್ಮ ಕ್ಷೇತ್ರದ ಬಡವರು ಹಾಗೂ ಒಂದು ಅಸಹಾಯಕರಿಗೆ, ಮಹಿಳೆಯರನ್ನ ನೀವು ಯಾವ ರೀತಿ ನಡ್ಸ್ಕೊಂತಾ ಇದ್ದೀರಿ ಅನ್ನುವಂತಹ ಅನುಮಾನ ಬರುತ್ತೆ ನಮಗೆ. ಈ ಅನುಮಾನಗಳಿಗೆ ದಾರಿ ಮಾಡಿಕೊಡದೆ ನಮ್ಮ ಸಭಾಧ್ಯಕ್ಷರು ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ಲೇಬೇಕಾಗತ್ತೆ. ಜೊತೆಗೆ ಈ ಶಾಸಕರು ತಮ್ಮ ತಪ್ಪಿನ ಅರಿವೇನಾದ್ರೂ ಆಗಿದ್ರೆ ಕ್ಷಮೆಯನ್ನು ಕೇಳ್ಬೇಕಾಗತ್ತೆ. ಇವ್ರನ್ನ ಸಸ್ಪೆಂಡ್ ಮಾಡ್ಲೇಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಹಾಗೂ ಜನರ ಅಭಿಪ್ರಾಯ ಕೂಡ ಇದೇ ಆಗಿರತ್ತೆ. ಈ ವಿಡಿಯೋ ನೋಡಿದ್ಮೇಲೆ ಯಾರೆಲ್ಲ ನೋಡಿದಿರಿ, ಇದು ಎಲ್ರಿಗೂ ಶೇರ್ ಆಗ್ಬೇಕು. ಇವತ್ತು ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನಾತ್ಮಕವಾಗಿ ನಮ್ಗೆ ಸಿಕ್ಕಿರುವ ಹಕ್ಕುಗಳು ನಮ್ಗೆ ಉಳಿಬೇಕು ಅಂತಾದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ and share ಮಾಡಿ. Thank you for watching this video and also don't forget to subscribe my YouTube channel Shailaja Amarnath. Thank you for watching this video.